ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿ ದೊರೆತ ಹಳೆಯ ಶಿಲಾಶಾಸನಗಳು ನೋಡೋಣ. ಲಿಂಗಸೂರು, ಇದು ರಾಯಚೂರು. ಹುಣಸಗಿ ಯಾದಗಿರಿ. ಗುಳಬಾಳ ಬಾಗಲಕೋಟೆ. ಅಣಗವಾಡಿ ಬಾಗಲಕೋಟೆ. ಕ್ಯಾಡ ವಿಜಯಪುರ, ಇದು ಇಂಡಿ ತಾಲೂಕಿನಲ್ಲಿ ಕಂಡುಬರುತ್ತೆ. ಕ್ಯಾಡದಲ್ಲಿ ಬ್ರೂಸ್ಫುಟ್ ಅವರು ಹಳೆಯ ಶಿಲಾಯುಗದ ಆಯುಧಗಳನ್ನು ಪತ್ತೆ ಮಾಡ್ತಾರೆ. ಆದ್ದರಿಂದ ಬ್ರೂಸ್ಫುಟನ್ನು ಪ್ರಾಗಿತಿಹಾಸದ ಪಿತಾಮಹ ಅಂತೇಳಿ ಕರಿತಕ್ಕಂಥದ್ದು. ಅದೇ ರೀತಿಯಾಗಿ ಮಧ್ಯ ಶಿಲಾಯುಗದ ನೆಲೆಗಳನ್ನು ನೋಡೋದಾದರೆ ಕೋವಳ್ಳಿ ಬಾಗಲಕೋಟೆ, ಇಂಗಳೇಶ್ವರ ಬಿಜಾಪುರ, ಯಾದವಾಡ ಬೆಳಗಾವಿ, ಮುರುಳಬಾವಿ ಮೈಸೂರು. ನೆಕ್ಸ್ಟು ಅಂತ್ಯಶಿಲಾಯುಗದ ಒಂದು ತಾಣಗಳನ್ನು ನೋಡೋದಾದರೆ ಇಂಗಳೇಶ್ವರ ವಿಜಯಪುರ, ಶೃಂಗೇರಿ ಚಿಕ್ಕಮಗಳೂರು, ಬ್ರಹ್ಮಗಿರಿ ಕೊಡಗು, ಪಾಂಡವಪುರ ಮಂಡ್ಯ, ಕೊಡೇಕಲ್ಲು ಯಾದಗಿರಿ. ನೆಕ್ಸ್ಟ್ ಅದೇ ರೀತಿಯಾಗಿ ನವಶಿಲಾಯುಗದ ಒಂದು ಸ್ಥಳಗಳನ್ನು ನೋಡೋದಾದರೆ ಸಂಗನಕಲ್ಲು ಬಳ್ಳಾರಿ, ಬ್ರಹ್ಮಗಿರಿ ಕೊಡಗು, ಐಹೊಳೆ ಬಾಗಲಕೋಟೆ, ತೆರದಾಳ ಕೂಡ ಬಾಗಲಕೋಟೆ, ಕೊಣ್ಣೂರು ಬೆಳಗಾವಿ, ಅಣ್ಣೂರು ಹಾವೇರಿ, ಹಿರೇಬೆಣಕಲ್ಲು ಕೊಪ್ಪಳ, ಮಾಳತೆ ಕೊಡಗು, ರಾಜನಕೋಳೂರು ಯಾದಗಿರಿ. ಸಂಗನಕಲ್ಲು ಮತ್ತು ಬ್ರಹ್ಮಗಿರಿಯಲ್ಲಿ ತಾಮ್ರದ ಕೊಡಗಳು ಪತ್ತೆಯಾಗಿರ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಕರ್ನಾಟಕವನ್ನು ಮಹಾಭಾರತವನ್ನು 18 ಪರ್ವಗಳಾಗಿ ವಿಭಜಿಸಲಾಗಿದೆ. ಅದರಲ್ಲಿ 6ನೇ ಪರ್ವ ಭೀಷ್ಮ ಪರ್ವ. ಈ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಎಂಬ ಪದ ಉಲ್ಲೇಖವಾಗಿದೆ. ಅದೇ ರೀತಿಯಾಗಿ ಪಾಣಿನಿಯ ಅಷ್ಟಾಧ್ಯಾಯ, ಇದು ಸಂಸ್ಕೃತದ ವ್ಯಾಕರಣ ಅಂತೇಳಿ ಕರೆಸಿಕೊಳ್ಳುತ್ತಾ. ಅಷ್ಟಾಧ್ಯಾಯದಲ್ಲೂ ಕೂಡ ಕರ್ನಾಟಕ ಇದು ಒಂದು ಗೋತ್ರದ ಜನರು ಎನ್ನುವಂತಹ ಉಲ್ಲೇಖವನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ ವರಾಹಮಿಹಿರನ ಬೃಹತ್ ಸಂಹಿತೆ, ಇದು ಕರ್ನಾಟಕ ಎಂಬ ಶಬ್ದ ಕೂಡ ಉಲ್ಲೇಖವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ತೊಳ್ಕಾಪಿಯರವರು ತೊಳ್ಕಾಪಿಯಂ ಎನ್ನುವಂಥ ಒಂದು ಕೃತಿಯನ್ನು ಬರೀತಾರೆ. ಅದರಲ್ಲಿ ಕರ್ನಾಟಕ ಇದು ಒಂದು ನೃತ್ಯಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ತಿಳಿಸ್ತಕ್ಕಂಥದ್ದು. ಶೂದ್ರಕನ ಮುಚ್ಚುಕಟಿಗೆ ಕೂಡ ಮಹಾರಾಷ್ಟ್ರ ಶಾಸನದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಕನ್ನಡಿ ಎನ್ನುವಂತಹ ಒಂದು ಶಬ್ದವನ್ನು ಕೊಟ್ಟಿದೆ. ಅದೇ ರೀತಿಯಾಗಿ ಬಾದಾಮಿ ಚಾಲುಕ್ಯರ ಹೆಸರು ಕೂಡ ಅವರೊಂದು ಸೈನಿಕರ ಒಂದು ಸೈನ್ಯದ ಬಲದ ಹೆಸರು ಕೂಡ ಏನಾಗಿತ್ತಪ್ಪ ಅಂದರೆ ಕರ್ನಾಟಕ ಬಲ ಅಂತ ಆಗಿದೆ. ಕರುನಾಡು ಅಂದರೆ ಕಪ್ಪು ಮಣ್ಣಿನ ಪ್ರದೇಶ ಅಥವಾ ನಾಡು ಅಂತೇಳಿ ಕರಿತಕ್ಕಂಥದ್ದು. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.